ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲಿಗೆ ಸ್ವಾಗತಿಸುತ್ತೇನೆ. ನಿಮಗೆ ನಾವು ಇವತ್ತು ನಿಂಬೆ ಎಲೆಯ ಟೀ ಮಾಡೋದು ಹೇಗೆ ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು: ಹಾಲು, ಸಕ್ಕರೆ, ಟೀ ಪೌಡರ್, ನಿಂಬೆ ಎಲೆ. ಮಾಡುವ ವಿಧಾನ: ಈಗ ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ, ಪ್ಯಾನ್ ಇಟ್ಕೊಂಡು ಹಾಲು ಹಾಕ್ಕೊಳ್ಳೋಣ. 2 ಕಪ್ಪಷ್ಟು ಹಾಲು ಹಾಕ್ಕೊಂಡು ಅದು ಚೆನ್ನಾಗಿ ಕಾಯಬೇಕು. ಹಾಲು ಚೆನ್ನಾಗಿ ಕಾಯ್ದ ತಕ್ಷಣ ಅದಕ್ಕೆ ನಾವು ಟೀ ಪೌಡ್ರನ್ನು ಚೆನ್ನಾಗಿ ಕಾಯ್ದ ತಕ್ಷಣ ಅದಕ್ಕೆ ನಾವು ಟೀ ಪೌಡ್ರ್ ಹಾಕ್ಕೊಳ್ಳೋಣ. ನಾನು 2 ಟೇಬಲ್ ಸ್ಪೂನ್ ಟೀ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ನಾನು ನಿಂಬೆ ಎಲೆಗಳು ಹಾಕೋತಿದ್ದೇನೆ. 4-5 ನಿಂಬೆ ಎಲೆಗಳು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕಾಯ್ದ ತಕ್ಷಣ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಸಕ್ಕರೆ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು, ಅಥವಾ 2 ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಕುದಿಬೇಕು. ಟೀ ಅಂದರೆ ಚೆನ್ನಾಗಿ ಕುದಿದ್ರೆ ಮಾತ್ರ ಟೀ ಅದು, ಇಲ್ಲಾಂದರೆ ಟೀ ಟೇಸ್ಟೇ ಬರೋದಿಲ್ಲ. ಎಷ್ಟು ಕುದಿಸುತ್ತೆ ಅಷ್ಟು ಅದು ನಿಂಬೆಹಣ್ಣಿನ ಫ್ಲೇವರ್ ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಯಾವ ಥರ ಕುದಿತಿದೆ ನೋಡಿ, ಯಾವ ಥರ ಕಲರ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಕಲರ್ ಬರಬೇಕು ನೋಡಿ, ಎಷ್ಟು ಚೆನ್ನಾಗಿ ಕುದಿಯುತ್ತೆ. ಇದಕ್ಕೀಗ ಒಂದ್ಸರಿ ಇದು ಮಾಡ್ಕೊಳ್ಳೋಣ, ತಿರುಗಿಸ್ಕೊಂಡು ಮತ್ತೆ ಇಟ್ಕೊಳ್ಳೋಣ. ನೋಡಿ, ಈ ಥರ ಆಗಬೇಕು. ಈ ಥರ ಹಾಕ್ಸೋಣ. ಈಗ ಆಫ್ ಮಾಡಿ ಈಗ ಕಪ್ಪಿಗೆ ಹಾಕ್ಕೊಳ್ಬಿಡೋಣ. ನೋಡಿ, ಚಹಾ ಕಪ್ಪಿಗೆ ಹಾಕ್ಕೊಂಡು ನೋಡಿ, ಚಹಾ ಕಪ್ಪಿಗೆ ಹಾಕ್ತಾಯಿದ್ರೆ ಸ್ಮೆಲ್ ಯಾವ ಥರ ಬರುತ್ತೆ ಅಂದರೆ ಯಾವಾಗ ಕುಡಿದ್ಬಿಡೋಣ ಅನಿಸುತ್ತೆ. ಚಹಾ ಅಷ್ಟು ಚೆನ್ನಾಗಾಗುತ್ತೆ ಇದು ಚಹಾ. ಒಂದು ಸರಿ ಟ್ರೈ ಮಾಡಿ ನೋಡಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಂಡ್ಬಿಡೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ.